ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋ ವಿಷಯ ರೆಸ್ಪೆಕ್ಟ್ ಅನ್ನೋದು. ಅಂದ್ರೆ ಗೌರವ ಅಂತ ಹೇಳ್ತೇವೆ, ಸಮ್ಮಾನ ಅಂತ ಹೇಳ್ತೇವೆ ಹಿಂದಿನಲ್ಲಿ, ಅಥವಾ ಕನ್ನಡದಲ್ಲೂ ಸಮ್ಮಾನ ಅಂತ ಹೇಳ್ತೇವೆ. ಏನಿದು ಗೌರವ ಅಂದ್ರೆ, ಸಮ್ಮಾನ ಅಂದ್ರೆ, ರೆಸ್ಪೆಕ್ಟ್ ಅಂದ್ರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಉತ್ತರಗಳು ನಮ್ಮ ಪ್ರಶ್ನೆಯಲ್ಲೇ ಇರ್ತವೆ, ಆದರೆ ನಾವು ಅದನ್ನ ಹುಡುಕಾಡೋ ಪ್ರಯತ್ನವನ್ನ ಮಾಡೋದಿಲ್ಲ. ಸಮ್ಮಾನ ಅಂದ್ರೆ ಸರಿಯಾದ ಮಾಪನ, ಸರಿಯಾದ ಮಾಪನ ಅಂದ್ರೆ ರೈಟ್ ಇವ್ಯಾಲ್ಯುಯೇಷನ್. ಸಮ್ಮಾನ ಅಂದ್ರೆ ಸರಿಯಾದ ಮಾಪನ, ರೈಟ್ ಇವ್ಯಾಲ್ಯುಯೇಷನ್. ಅಂದ್ರೆ ಯಾವ ವ್ಯಕ್ತಿ ಹೇಗಿದನೋ ಆ ಒಂದು ಮಟ್ಟಕ್ಕೆ ನಾವು ಅವನಿಗೆ ರೆಸ್ಪೆಕ್ಟ್ ನ ಕೊಡೋದು ಅಂತ, ಸರಿಯಾಗಿ ಮಾಪನವನ್ನ ಮಾಡೋದನ್ನ ನಾವು ಸಮ್ಮಾನ ಅಂತ ಹೇಳ್ತೇವೆ. ಹಾಗಾದ್ರೆ ಏನು ಸರ್ ಸರಿಯಾದ ಮಾಪನ ಅಂದ್ರೆ? ಅರ್ಥ ಆಗಲಿಲ್ಲ. ಅಂದ್ರೆ ನಾವು ಅದಕ್ಕಿಂತ ಹೆಚ್ಚಾಗಿ ಇವ್ಯಾಲ್ಯುಯೇಟ್ ಮಾಡ್ತೇವೆ, ಅಥವಾ ಕಡಿಮೆಯಾಗಿ ಇವ್ಯಾಲ್ಯುಯೇಟ್ ಮಾಡ್ತೇವೆ, ಅಥವಾ ಅವೆರಡನ್ನೂ ಬಿಟ್ಟು ಆಚೆ ಇವ್ಯಾಲ್ಯುಯೇಟ್ ಮಾಡ್ತೇವೆ. ಅಂದ್ರೆ ಒಂದು ಹೆಚ್ಚಿಗೆ ಅವನಿಗೆ ಗೌರವ ಅಂದ್ರೆ, ರೆಸ್ಪೆಕ್ಟ್ ಅಂದ್ರೆ ಓವರ್ ಇವ್ಯಾಲ್ಯುಯೇಷನ್ ಮಾಡೋದು. ಹೌದು, ಎಷ್ಟಿದೆ ಆಕ್ಚುಲಿ ಸರಿಯಾದ ಮಾಪನ ಅದರಿಗಿಂತ ಕೆಳಗಡೆ ಮಾಡಿದ್ರೆ ಅದನ್ನ ನಾವು ಅಂಡರ್ ಇವ್ಯಾಲ್ಯುಯೇಷನ್ ಅಂತ ಹೇಳ್ತೇವೆ. ಇನ್ನೊಂದು ಅದರ್ವೈಸ್ ಇವ್ಯಾಲ್ಯುಯೇಷನ್. ಇಲ್ಲಿ ನಮಗೆ ಟರ್ಮ್ಸ್ ಯಾವ್ದಿದೆ ನೋಡಿ. ಒಂದು ರೈಟ್ ಇವ್ಯಾಲ್ಯುಯೇಷನ್, ಸರಿಯಾದ ಮಾಪನ, ಆಸ್ ಇಟ್ ಈಸ್, ಹೇಗಿದೆನೋ ಹಾಗೆ ನೋಡೋದು. ಹೇಗಿದೆ ಅದಕ್ಕಿಂತ ಹೆಚ್ಚು ಓವರ್ ಇವ್ಯಾಲ್ಯುಯೇಷನ್, ಹೇಗಿದೆ ಅದಕ್ಕಿಂತ ಕಮ್ಮಿ ಅಂಡರ್ ಇವ್ಯಾಲ್ಯುಯೇಷನ್, ಅವೆರಡನ್ನು ಬಿಟ್ಟು ಆಚೆ ಅದರ್ವೈಸ್ ಇವ್ಯಾಲ್ಯುಯೇಷನ್. ನಾವು ಪ್ರತಿಯೊಂದು ವ್ಯಕ್ತಿಗೂ ಕೂಡ ನಾವು ಗೌರವನ ನೀಡಲೇಬೇಕು, ಗೌರವಿಸಲೇಬೇಕು, ಸರಿಯಾಗಿ ಗೌರವಿಸಬೇಕು. ಈಗ ಓವರ್ ಇವ್ಯಾಲ್ಯುಯೇಷನ್ ಅನ್ನೋದಕ್ಕೆ ಒಂದು ಉದಾಹರಣೆನ ತಗೊಳ್ಳೋಣ. ಏನಪ್ಪ ನೀನು ಗಾಂಧಿ ತರ ಇದೆಯಾ, ನೀನು ಗಾಂಧಿ ತರ ಇದೆಯಾ ಅಂದ್ರೆ ಸತ್ಯ ಮಾತಾಡ್ತಾನೆ, ಅವನ್ನ ಏನ್ ಮಾಡೋದು ಒಂದು ಹೆಚ್ಚಿನ ಮಟ್ಟಕ್ಕೆ. ದಟ್ ಈಸ್ ಓವರ್ ಇವ್ಯಾಲ್ಯುಯೇಷನ್. ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಸಣ್ಣ ತಪ್ಪು ಮಾಡ್ತಾರೆ ಅನ್ಕೊಳ್ಳಿ, ಅವ್ರನ್ನ ನಾವು ಅಂಡರ್ ಇವ್ಯಾಲ್ಯುಯೇಷನ್ ಮಾಡ್ಬಿಡ್ತೀವಿ. ನೀನು ವೇಸ್ಟ್ ಆಗಿದೆಯಾ, ನೀನು ಉಪಯೋಗ ಇಲ್ಲ, ನೀನ್ ಹಾಗೆ, ನೀನ್ ಹೀಗೆ. ದಟ್ ಈಸ್ ಅಂಡರ್ ಇವ್ಯಾಲ್ಯುಯೇಷನ್. ಯಾರಿಗೇ ಆಗ್ಲಿ ಅಂಡರ್ ಇವ್ಯಾಲ್ಯುಯೇಷನ್ ಮಾಡಿದಾಗ ಕೋಪ ಬಂದೇ ಬರುತ್ತೆ. ಜಾಸ್ತಿ ಇವ್ಯಾಲ್ಯುಯೇಟ್ ಮಾಡಿದಾಗ್ಲೂ ಗೊತ್ತಾಗುತ್ತೆ ಅವ್ರಿಗೆ, ನನಗೆ ಇವನು ನಾನು ಏನು ಇದೀನೋ ಅದಕ್ಕಿಂತ ಹೆಚ್ಚಿಗೆ ಇವ್ಯಾಲ್ಯುಯೇಟ್ ಮಾಡ್ತಾ ಇದ್ದಾನೆ, ನನ್ನಿಂದ ಏನೋ ಒಂದು ನಿರೀಕ್ಷೆ ಇದೆ, ಅವನಿಗೆ ಎಕ್ಸ್ಪೆಕ್ಟೇಷನ್ ಇದೆ ಅಲ್ವೇ. ಆ ರೀತಿನಲ್ಲಿ ಆಲೋಚನೆ ಬಂದೇ ಬರುತ್ತೆ. ಇನ್ನೂ ಕೆಲವೊಂದು ಸಲ ನಾವೇನ್ ಮಾಡ್ತೇವೆ, ಅದರ್ವೈಸ್ ಇವ್ಯಾಲ್ಯುಯೇಷನ್. ಅದೇನೆ ನಾವು ಆಂಗರ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅದರ್ವೈಸ್ ಇವ್ಯಾಲ್ಯುಯೇಷನ್ ಮಾಡಿಬಿಡ್ತೇವೆ. ಅಂದ್ರೆ ಸಣ್ಣ ತಪ್ಪು ಯಾವುದೋ ಒಂದು ಮಾಡಿದ ತಕ್ಷಣ, ಏಯ್ ಕತ್ತೆ, ಗೊತ್ತಾಗೋದಿಲ್ವಾ ನಿನಗೆ? ನೋಡಿ, ನಾನು ಮನುಷ್ಯ, ನನ್ನನ್ನ ಏನಂತ ಸಂಬೋಧನೆ ಮಾಡ್ದ, ನನಗೆ ಅವನು ಕತ್ತೆ ಅಂದ, ನಾನು ಕತ್ತೆನಾ? ಅಲ್ಲ ಅಲ್ವೇ? ಅದಕ್ಕೇನೆ ನಮ್ಮನ್ನ ಯಾರಾದ್ರೂ ಓವರ್ ಇವ್ಯಾಲ್ಯುಯೇಷನ್ ಮಾಡ್ಲಿ, ಅಂಡರ್ ಇವ್ಯಾಲ್ಯುಯೇಷನ್ ಮಾಡ್ಲಿ, ಅದರ್ವೈಸ್ ಇವ್ಯಾಲ್ಯುಯೇಷನ್ ಮಾಡ್ಲಿ, ನಾವು ಸಮಭಾವದಿಂದ ಇರಬೇಕು. ಇಟ್ ಈಸ್ ಪಾಸಿಬಲ್, ಸಾಧ್ಯ ಇದೆ. ಅದು ಹೆಚ್ಚಿಗೆ ಹೊಗಳದ ಅಂತಂದ್ರೆ
ನನಗೆ ಅರ್ಥ ಆಗಬೇಕು. ಓಹೋ, ಇವನು ಅಟ್ಟಕ್ಕೆ ಏರಿಸ್ತಾ ಇದ್ದಾನೆ, ಒಂದು ಸಲ ಮತ್ತೆ ಕೆಳಗೆ ಬೀಳ್ತೇನೆ ನಾನು. ಅಥವಾ ನನಗೆ ಅಂಡರ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾನೆ, ಹಿ ಇಸ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಈವನ್ ಓವರ್ ಇವ್ಯಾಲ್ಯೂಯೇಷನ್ ಇಸ್ ಆಲ್ಸೋ ಎ ಟೈಪ್ ಆಫ್ ಡಿಸ್ರೆಸ್ಪೆಕ್ಟ್ ವಿಚ್ ಇಸ್ ನಾಟ್ ಜೆನ್ಯೂನ್ ಅಲ್ವಾ, ಆಕ್ಚುಯಲ್ ಅಲ್ಲ ಅದು. ಅದರ್ವೈಸ್ ಇವ್ಯಾಲ್ಯೂಯೇಷನ್, ನಾನಿರೋದು ಮನುಷ್ಯ, ನನಗೇನ್ ಮಾಡ್ತಾನೆ, ದನಗಳಿಗೆ, ಕತ್ತೆಗೆ, ಪ್ರಾಣಿಗಳಿಗೆ ಹೋಲಿಸ್ತಾ ಇದ್ದಾನೆ ಇನ್ ಟೋಟಲ್. ದಟ್ ಈಸ್ ಅದರ್ವೈಸ್ ಇವ್ಯಾಲ್ಯೂಯೇಷನ್. These things certainly happen in our day-to-day life with us, all of us. ಎಲ್ಲರ ಜೊತೆಗನು ಇದು ಆಗ್ತಾ ಇರುತ್ತೆ. ನಮ್ಮ ಎಮೋಷನ್ಸ್ ವೇರಿ ಆಗೋದು ಇದೇ ಕಾರಣದಿಂದ. ತುಂಬಾ ಖುಷಿ ಆಗ್ತೇನೆ, ಹೊಗಳಿದಾಗ ಹಿಗ್ಗೋದು, ತೆಗಳಿದಾಗ ಕುಗ್ಗೋದು, ಎರಡೂ ಮಾಡಬಾರದು. ನಾವು ಸಮಚಿತ್ತದಿಂದ, ಸಮಭಾವದಿಂದ ನಾರ್ಮಲ್ ಆಗಿ ಇರಬೇಕು. ಅಂದ್ರೆ ಅದನ್ನೇ ನಾವು ಎಮೋಷನಲ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಐ ಶುಡ್ ಬಿ ಸ್ಟೇಬಲ್. ನನಗೆ ತುಂಬಾ ಸಂತೋಷ ಆಗೋದು ಆಗಬಾರದು. ಅದು ಯಾಕೆಂದ್ರೆ ಶಾರ್ಟ್ ಲಿವ್ಡ್, ಅದು ಸಂತೋಷ ಆನಂದ ಆಗಬಾರ್ದು ಅಂತಲ್ಲ, ಶಾರ್ಟ್ ಲಿವ್ಡ್ ಇರಬಾರ್ದು, ಅದು ಕಾನ್ಸ್ಟಂಟ್ ಆಗಿರ್ಬೇಕು. ಅಥವಾ ಒಂದೇ ಸಲ ಏನ್ ಮಾಡೋದು, ಕಣ್ಣೀರ್ ಹಾಕೊಂಡು ಹತ್ತು ಬಿಡೋದು ಸಿಕ್ಕಾಪಟ್ಟೆ, ಅಥವಾ ಕೋಪ ಮಾಡ್ಕೊಂಡು ಬೈದು ಬಿಡೋದು. ಓವರ್ ಇವ್ಯಾಲ್ಯೂಯೇಷನ್ ಮಾಡಿದಾಗ, ಅಂಡರ್ ಇವ್ಯಾಲ್ಯೂಯೇಷನ್ ಮಾಡಿದಾಗ, ಅದರ್ವೈಸ್ ಇವ್ಯಾಲ್ಯೂಯೇಷನ್ ಮಾಡಿದಾಗ, ಈ ಮೂರು ಕೂಡ ಡಿಸ್ರೆಸ್ಪೆಕ್ಟ್. ನಮಗೆ ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಇದು ಒಂದು ಗ್ರೇಟ್ ಲೆಸನ್ ಫಾರ್ ಆಲ್ ಆಫ್ ಅಸ್. Don't express your emotions immediately once somebody says something to you. They may be over evaluating you, they may be under evaluating you, or they may be otherwise evaluating you. ಮೂರು ಸಾಧ್ಯತೆಗಳಿದಾವೆ. ರೈಟ್ ಇವ್ಯಾಲ್ಯೂಯೇಷನ್, ಜೆನ್ಯೂನ್ ಆಗಿ from the bottom of the heart, if the person is expressing in front of you, accept it wholeheartedly. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಪ್ಪ, ಇಟ್ ಈಸ್ ಗುಡ್, ಕೀಪ್ ಇಟ್ ಅಪ್ ಅಂತ ಹೇಳಿದ್ರೆ, ಎಸ್ ಥ್ಯಾಂಕ್ ಯು ಫಾರ್ ಯುವರ್ ಗುಡ್ ವರ್ಡ್ಸ್, ಎಸ್ ಐ ವಿಲ್ ಡೂ ಇಟ್, ದಟ್ಸ್ ಆಲ್. ಅಂಥ ರಿಲೇಶನ್ಶಿಪ್ಸು ಲಾಂಗ್ ಲಿವ್ಡ್ ಇರ್ತವೆ ಅಲ್ವೇ? ಈಗ ನೋಡಿ ನೀವು, ಈಗ ನಾವು ಊಟ ಮಾಡ್ತೇವೆ, ದಿನಾ ನಾವು ಹಬ್ಬದ ಊಟನೇ ಮನೇಲಿ ಮಾಡಕ್ ಆಗಲ್ಲ, ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ. ಅಥವಾ ನಾವು ದಿನಾ ಉಪವಾಸ ಮಾಡ್ಕೊಂಡಿರಕ್ಕೂ ಆಗಲ್ಲ, ಊಟ ಮಾಡ್ಲೇಬೇಕು. ಅದು ಹೇಗಿರ್ಬೇಕು? ಕಾನ್ಸ್ಟಂಟ್ ಆಗಿರ್ಬೇಕು, ಸಮಭಾವದಿಂದ ಇರಬೇಕು. ಹಾಗೇನೆ ರೆಸ್ಪೆಕ್ಟ್ ಕೂಡ, ಸಮ್ಮಾನ ಕೂಡ. ನಮಗೆ ಬೇರೆಯವರು ಕೊಡೋದು ಒಂದು ಕಡೆ ಉಳಿಲಿ, ನಾವು ಕೂಡ ಬೇರೆಯವ್ರಿಗೆ ಇದನ್ನ ಆಲೋಚನೆ ಮಾಡಿ ನಾವು ಹೇಳ್ಬೇಕು. ಬೇರೆಯವ್ರನ್ನು ನಾವು ಹೊಗಳಬೇಕಾದ್ರೆ ಬಹಳ ಬ್ಯಾಲೆನ್ಸ್ಡ್ ಆಗಿ ಹೊಗಳಬೇಕು. ಒಂದೇ ಸಲ ಅವನ್ನ ಏನ್ ಮಾಡೋದು, ಮೇಲೆ ಕೂರಿಸ್ಬಿಡೋದು, ಸಣ್ಣ ತಪ್ಪು ಮಾಡ್ದ ಅಂತಂದ್ರೆ ಕೆಳಗಡೆ ಬೀಳಿಸ್ಬಿಡೋದು. ಇದನ್ನ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಅದರ್ವೈಸ್ ಇವ್ಯಾಲ್ಯೂಯೇಷನ್ ಅಂತೂ ಮಾಡ್ಲೇಬಾರ್ದು. ಸಿ, ನಮ್ಗೆ ಹ್ಯೂಮನ್ ಕಾನ್ಶಿಯಸ್ ಇದೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್, ವಿ ಹ್ಯಾವ್ ಎ ಡೆಫಿನೆಟ್ ಕಾನ್ಶಿಯಸ್ನೆಸ್ ವಿತ್ ಅಸ್. ಸೊ ವಿತ್ ದಟ್ ಹ್ಯೂಮನ್ ಕಾನ್ಶಿಯಸ್, ಆಲ್ ಆಫ್ ಅಸ್ ಶುಡ್ ಬಿಹೇವ್ ವಿತ್ ಅದರ್ಸ್. We should not behave as if we have animal conscious. Animal conscious ಗೂ ಹ್ಯೂಮನ್ ಕಾನ್ಶಿಯಸ್ ಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇನ್ಸ್ಟಿಂಕ್ಟಿವ್ ಆಗಿ ಅದನ್ನು ರಿಯಾಕ್ಟ್ ಮಾಡ್ತವೆ ಪ್ರಾಣಿಗಳು. ನೀವು ನೋಡಿ ನಾಯಿನ, ಹಿಂಗೆ ಕೈ ಮಾಡಿದ್ರೆ ಅರ್ಥ ಆಗ್ತಾ ಇದೆನಾ? ಹಿಂಗ್ ನೋಡ್ಬಿಟ್ಟು ಏನಾದ್ರು ಕಲ್ ತಗೊಂಡು ಅಥವಾ ಬಟ್ಗೆ ತಗೊಂಡು ಕಲ್ಲು ಮಾಡೋದು, ಈ ತರ ಅದ್ರ ಮೇಲೆ ಗುರ್ರ ಅಂದ್ರೆ ಅದೇನ್ ಮಾಡುತ್ತೆ, ಬೌ ಅನ್ನತ್ತೆ ಒಂದೇ ಸಲ. ಅದಕ್ಕೆ ಯೋಚನೆ ಇರೋದಿಲ್ಲ.
ಎದುರುಗಡೆ ವ್ಯಕ್ತಿ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತಕ್ಕಂಥದ್ದು ಅವನಿಗೆ ಗೊತ್ತಿರಲ್ಲ, ಆ ಪ್ರಾಣಿಗಳಿಗೆ ಗೊತ್ತಿರಲ್ಲ. ಅದಕ್ಕೇನೆ ಅವೇನ್ ಮಾಡ್ತವೆ, ಅಟ್ಯಾಕ್ ಮಾಡಕ್ ಬರ್ತವೆ ಪ್ರಾಣಿಗಳು. ಹಾವು ತಗೊಳ್ಳಿ ಅಥವಾ ನೀವು ಒಂದು ನಾಯಿನ ತಗೊಳ್ಳಿ ಅಥವಾ ಹುಲಿ, ಸಿಂಹ, ಕರಡಿ ಯಾವುದೇ ಇರಲಿ, ಅಟ್ಯಾಕಿಂಗ್ ನೇಚರ್ ಪ್ರಾಣಿಗಳಿಗೆ ಯಾಕಿರ್ತದೆ ಅಂತಂದ್ರೆ ಅವು ನಮ್ಮನ್ನ ತಪ್ಪಾಗಿ ಭಾವಿಸ್ತವೆ. ಬರೀ ಸೆಲ್ಫ್ ಪ್ರೊಟೆಕ್ಷನ್ ಒಂದೇ ಅವಕ್ಕೆ ಮನಸ್ಸಿನಲ್ಲಿ ಇರ್ತದೆ. ಅದಕ್ಕೇನೆ ಅವು ನೀವೇನಾದ್ರೂ ಸಣ್ಣದೇನಾದ್ರು ಮಾಡಕ್ ಹೋದ್ರು ಕೂಡ ಅದು ಫಿಸಿಕಲ್ ಅಟ್ಯಾಕಿಗೆ ಬರ್ತವೆ. ನಾವು ಹ್ಯೂಮನ್ ಕಾನ್ಶಿಯಸ್ ಇರೋರು, ವಿ ಆರ್ ನಾಟ್ ಅನಿಮಲ್ ಕಾನ್ಶಿಯಸ್. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ಇನ್ ಎ ರೈಟ್ ವೇ. We should evaluate the things in a right manner. Then we have to respond to it, not react. ಮೊದಲು ನಮ್ದು ಮಾತು ಬರಬಾರದು. ಅವನು ಎದುರುಗಡೆ ವ್ಯಕ್ತಿ ಏನಾರು ಹೇಳಿದ್ರೆ ಜಸ್ಟ್ ಸ್ಮೈಲ್ ಎಟ್ ಹಿಮ್ ಆರ್ ಬಿ ನ್ಯೂಟ್ರಲ್. ದೆನ್ ಯು ವಿಲ್ ಗೆಟ್ ಟೈಮ್ ಟು ಥಿಂಕ್. ಅರ್ಥ ಆಗ್ತಾ ಇದೆನಾ? ನೋಡಿ, ಎರಡಿದೆ ಕಿವಿ, ಒಂದಿದೆ ಬಾಯಿ. ಲಿಸನ್ 2 times, ಸ್ಪೀಕ್ ಒನ್ಸ್. ಹಾರ್ಟ್ ಅಂತ ಇದೆ ನೋಡಿ, HEART. ಹೆಚ್ಚು ಮತ್ತೆ ಟಿ ತೆಗೆದ್ರೆ ಇಯರ್ ಅಂತ ಬರುತ್ತೆ ಮಧ್ಯದಲ್ಲಿ, ಹೌದು ತಾನೆ? ಹಾರ್ಟ್ ಅಲ್ಲಿ ಹೆಚ್ಚು ಮತ್ತೆ ಟಿ ತೆಗೆದ್ರೆ ಮಧ್ಯದಲ್ಲಿ ಇಯರ್ ಅಂತ ಬರುತ್ತೆ. ಇಯರ್ ಅಂದ್ರೆ ಕಿವಿ, ಕಿವಿ ಅಂದ್ರೆ ಇದು, ಅಂದ್ರೆ ಕೇಳಿಸ್ಕೊಳ್ಳಪ್ಪ ಅಂತ. ಅದು ಕೂಡ ಯು ಪ್ಲೀಸ್ ಲಿಸನ್ ಟು ಅದರ್ಸ್ ವಿತ್ ಕನ್ಸರ್ನ್, ವಿತ್ ಲವ್, ವಿತ್ ಅಫೆಕ್ಷನ್. ನೀವು ನೋಡಿ, ಯಾವುದೇ ವ್ಯಕ್ತಿ ನಿಮ್ಗೀಗ ಸ್ನೇಹಿತ ನಿಮ್ಮ ಜೊತೆಗೆ ಬರ್ತಾನೆ, ಏನೋ ಒಂದು ಇಮಿಡಿಯೇಟ್ ಆಗಿ ಫೋನ್ ಮಾಡಿ ನಿಮ್ ಜೊತೆ ಮಾತಾಡ್ತಾನೋ, ಅಥವಾ ನಿಮ್ ಮನೆಗೆ ಬಂದು ಇಮಿಡಿಯೇಟ್ ಆಗಿ ಭೇಟಿ ಆಗ್ತಾನೆ. ಭೇಟಿ ಆದ್ಮೇಲೆ ಅವನು ಏನೋ ಒಂದು ವಿಷಯ ಹೇಳಲಿಕ್ಕೆ ಶುರು ಮಾಡ್ತಾನೆ. ನೀವೇನ್ ಮಾಡ್ತೀರಾ? ಯು ಹ್ಯಾವ್ ಟು ಬಿ ವೆರಿ ಕೂಲ್, ಸೈಲೆಂಟ್, ವೆಲ್ಕಮ್ ಹಿಮ್ ಅಂಡ್ ಲೆಟ್ ಹಿಮ್ ಸ್ಪೀಕ್. ಯು ಸ್ಟಾರ್ಟ್ ಲಿಸ್ನಿಂಗ್ ಟು ಹಿಮ್. ಅರ್ಥ ಆಗ್ತಾ ಇದೆನಾ? ಓ ಹೌದಾ, ಹೀಗೇನಾ, ಹಾಗೇನಾ, ಆಯ್ತು, ಓಕೆ, ಮಾಡೋಣ, ಏನಾಗಲ್ಲ, ಎಸ್ ಆರ್ ನೋ. ನೀವು ಆ ತರ ಇದ್ರೆ ಮಾತ್ರ ನಿಮ್ಮ ಹತ್ರ ಬಂದು ಅವನು ಹೇಳ್ತಾನೆ. ನೀವೂನು ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ ಅಂತಂದ್ರೆ, ಇಫ್ ಯು ಆರ್ ನಾಟ್ ಏಬಲ್ ಟು ಲಿಸನ್ ಟು ಹಿಮ್, ನಿಮ್ದೇ ಒಂದು ಪುರಾಣನ ಹೇಳಲಿಕ್ಕೆ ಹೋಗ್ಬಿಟ್ರೆ ಅವನು 2ನೇ ಸಲ ನಿನ್ನ ಹತ್ರ ಬಂದು ಏನು ಹೇಳ್ಕೊಳಲ್ಲ. ದಟ್ ಈಸ್ ದಿ ರಿಲೇಶನ್ಶಿಪ್. You should have the quality of listening to others carefully, with concern. ಎಲ್ಲ ಕಡೆ ಏನಾಗುತ್ತೆ, ನಾವು we make use of our head, but certain things you start doing with heart also. ಹೆಡ್ ಇಂದ ಮಾಡೋದು ಲಾಜಿಕಲ್, ಹಾರ್ಟ್ ಇಂದ ಮಾಡೋದು ಎಮೋಷನಲ್, with the feeling of love, with the feeling of concern, with the feeling of affection. Heart does. ಬುದ್ಧಿ ಹೇಳೋದು ನಿಮಗೆ ಲಾಭ ಇರೋದನ್ನ ಮಾತ್ರ ಹೇಳುತ್ತೆ, ಹಾರ್ಟ್ ಹೇಳೋದು ಸರಿಯಾಗಿರೋದನ್ನ ಹೇಳುತ್ತೆ. ಟ್ರೈ ಟು ಮೇಕ್ ಅ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಬುದ್ಧಿ ನಿಮಗೆ ಲಾಭದ ವಿಷಯ, ನಿಮಗೆ ಯಾವುದು ಹಿತ ಆಗುತ್ತೋ ಅದನ್ನು ಮಾತ್ರ ಹೇಳುತ್ತೆ. ಹಾರ್ಟ್ ಏನ್ ಹೇಳುತ್ತೆ? ಆಕ್ಚುಲಿ ಸರಿಯಾಗಿರೋದು ಯಾವುದು ಅದನ್ನ ಹೇಳುತ್ತೆ. ಸೊ ಫಾರ್ ಎನಿ ಹ್ಯೂಮನ್ ಬೀಯಿಂಗ್ ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ಇನ್ ದಿ ರೈಟ್ ವೇ. ವಿ ಶುಡ್ ರೈಟ್ಲಿ ಇವ್ಯಾಲ್ಯುವೇಟ್. ಸರಿಯಾದ ಸಮ್ಮಾನವನ್ನ ಮಾಡಬೇಕು, ಸರಿಯಾದ ಗೌರವವನ್ನ ಕೊಡಬೇಕು. ಹೆಚ್ಚಿನ ಗೌರವ ಕೊಡೋದು ಡಿಸ್ರೆಸ್ಪೆಕ್ಟು, ಕಡಿಮೆ ಗೌರವ ಕೊಡೋದು ಕೂಡ ಡಿಸ್ರೆಸ್ಪೆಕ್ಟು. ಅದರ್ವೈಸ್ ಇವ್ಯಾಲ್ಯುವೇಷನ್, ಅದೆರಡನ್ನು ಬಿಟ್ಟು ಆಚೆ ಹೇಳ್ತೀವಲ್ಲ, ಮನುಷ್ಯ ಅನ್ನೋದೇನೆ ಬೇರೆ ಅಂತೀವಲ್ಲ, ಅದು ಅದರ್ವೈಸ್ ಇವ್ಯಾಲ್ಯುವೇಷನ್. ನಾವು ಇವತ್ತು ಸೊಸೈಟಿನಲ್ಲಿ ಏನ್ ಮಾಡ್ತಾ ಇದ್ದೇವೆ? ವಿ ಆರ್ ನಾಟ್ ಫಾಲೋಯಿಂಗ್ ದಿಸ್ ರೂಲ್. ನಾವು ಬೇರೆ ಬೇರೆ ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಾವೇನ್ ಮಾಡ್ತಾ ಇದ್ದೇವೆ? ವಿ ಆರ್ ಟ್ರೈಯಿಂಗ್ ಟು ರೆಸ್ಪೆಕ್ಟ್ ಅದರ್ಸ್. ನಾವು ದೇಹನ ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಅವನ ಏಜ್ ನೋಡ್ಬಿಟ್ಟು,
ಹಿರಿಯರಿಗೆ ಗೌರವ ಕೊಡಬೇಕು, ಹಂಗಾದ್ರೆ ಚಿಕ್ಕವರಿಗೆ ಗೌರವ ಕೊಡಬಾರ್ದಾ? ಗಂಡಸರು ಹೆಣ್ಮಕ್ಳು ಅನ್ನೋ ದೃಷ್ಟಿಯನ್ನ ನೋಡಿ ನಾವು ಹೆಚ್ಚು ಕಮ್ಮಿ ಗೌರವಗಳು ಕೊಡ್ತೇವೆ. ನಾವು ಇವನು ಭಾರತದವನು, ಇವನು ಅಮೇರಿಕಾದವನು, ಇವನು ಜಪಾನ್ ಜರ್ಮನ್ನವನು, ಅವನು ಮನುಷ್ಯನೇ, ನಾನು ಮನುಷ್ಯನೇ, ಇವುಗಳ ಮೇಲೆ ನನ್ನ ಗೌರವ ಕೊಡೋದು ಹೆಚ್ಚು ಕಡಿಮೆ ಆಗ್ಬೇಕಾ? ಆಗ್ಬಾರ್ದು. ಶಕ್ತಿ ನೋಡ್ಕೊಂಡು ಸ್ಟ್ರಾಂಗ್ ಆಗಿದ್ದ ಒಬ್ನು, ಜಿಮ್ ಬಾಡಿ ಇತ್ತು ಅಂತಂದ್ರೆ ಅವನಿಗೆ ಜಾಸ್ತಿ ರೆಸ್ಪೆಕ್ಟ್, ಇಲ್ಲ ಪಾಪ ಸಣಕಲಾಗಿದ್ದ ನನ್ನಂಗೆ ಅಂದ್ರೆ ರೆಸ್ಪೆಕ್ಟ್ ಇಲ್ವೇ? ಕುಲ್ದೀಪ್ ನಗ್ತಾ ಇದ್ದಾನೆ ಅಲ್ವೇನಪ್ಪ? ನಾನು ನೀನು ಸೇಮ್. ಎಸ್, ಇಸ್ ದಟ್ ದಿ ರೈಟ್ ವೇ? ಇಲ್ಲ ಅಂದ್ರೆ ಫಿಸಿಕಲ್ ಫೆಸಿಲಿಟಿ ನೋಡ್ಬಿಟ್ಟು, ನಾನು ಹೇಳಿದ್ದೀನಿ ಫಿಸಿಕಲ್ ಫೆಸಿಲಿಟಿ ಅಂದ್ರೆ ಏನು ಅಂತ. ನಮ್ಮ ವೆಲ್ತ್, ನನ್ನ ಮನೆ, ನನ್ನ ಕಾರು, ನನ್ನ ಬಂಗ್ಲೆ, ನನ್ನ ಮನೇಲಿ ಎಷ್ಟು ಜನ ಕೆಲಸದವ್ರು ಇದ್ದಾರೆ, ಎಷ್ಟು ಫ್ಲೋರ್ ಇದೆ ನಂದು ಮನೆ, ನನ್ನ ಬೆಡ್ ಎಷ್ಟು ದೊಡ್ಡದಿದೆ, ಅದು ನನ್ನ ಫಿಸಿಕಲ್ ಫೆಸಿಲಿಟಿ. ಅದು ನೋಡಿ ಗೌರವ ಕೊಡ್ಬೇಕಾ? ಕೊಡಲ್ಲ ಯಾರು. ನೋಡಿ, ವಿ ಆರ್ ಟ್ರೈಂಗ್ ಟು ಸ್ಯಾಟಿಸ್ಫೈ ದಿ ನೀಡ್ ಆಫ್ ದ ಸೆಲ್ಫ್ ಬೈ ಫುಲ್ಫಿಲಿಂಗ್ ದಿ ನೀಡ್ ಆಫ್ ದಿ ಬಾಡಿ. ಆ ಬಾಡಿ ನೀಡ್ಸ್ ನ ಫುಲ್ಫಿಲ್ ಮಾಡಿ ಸೆಲ್ಫ್ ನೀಡ್ಸ್ ನ ಸ್ಯಾಟಿಸ್ಫೈ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ ಅವರು. ಫಿಸಿಕಲ್ ಫೆಸಿಲಿಟಿ ನೋಡಿ ನಾವು ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ. ಜೆನ್ಯೂನ್ಲಿ ವಿ ಹ್ಯಾವ್ ಟು ರೆಸ್ಪೆಕ್ಟ್. ನೆಕ್ಸ್ಟ್, ಪೋಸ್ಟ್, ಕುರ್ಚಿ ನೋಡಿ ನಾವು, ಇವನು MLA, ಇವನು MP, ಇವನು ಪ್ರಿನ್ಸಿಪಾಲು, ಅರ್ಥ ಆಗ್ತಾ ಇದೆನಾ? ಇವನು ದೊಡ್ಡ ಪೋಸ್ಟ್ IAS ಆಫೀಸರ್ ಇದ್ದಾನೆ, ಇವನು ಕ್ಲಾಸ್ 1 ಆಫೀಸರ್ ಇದ್ದಾನೆ, ಅದನ್ನ ನೋಡಿ ರೆಸ್ಪೆಕ್ಟ್ ಕೊಡ್ಬೇಕಾ? ಹಂಗಾದ್ರೆ ನಾವು ಕಸ ಗುಡ್ಸೋರ್ಗೆ ರೆಸ್ಪೆಕ್ಟ್ ಕೊಡಬಾರ್ದಾ? ನಮ್ಮ ಮನೆಯಿಂದ ಕಸ ತಗೊಂಡು ಹೋಗ್ತಾರಲ್ಲ ದಿನ, ಅವರಿಗೆ ರೆಸ್ಪೆಕ್ಟ್ ಕೊಡಬಾರ್ದಾ? ಅಲ್ವಾ? ಈಗ ನೀವು ಉದಾಹರಣೆಗೆ ತಗೊಳ್ಳಿ, ಒಂದು ಸಂಸ್ಥೆ ಇದೆ, ಒಂದು ಕಾಲೇಜಲ್ಲಿ ಕಸ ಗೂಡ್ಸೋರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ. ಅವನು ಒಂದು ವಾರ ರಜೆ ಹಾಕ್ತಾನೆ ಅನ್ಕೊಳ್ಳಿ, ಒಂದು ವಾರ ಕಸ ಗೂಡ್ಸೋನು ಒಬ್ಬ ರಜೆ ಹಾಕ್ತಾನೆ, ಆ ಶಾಲೆ ಕಾಲೇಜಿಗೆ ಬರೋದೇ ಇಲ್ಲ ಅವನು ಒಂದು ವಾರ. ಅವಾಗ ಹೆಂಗ್ ಕಾಣುತ್ತೆ ನಮ್ದು ಶಾಲೆ ಕಾಲೇಜು ವಾತಾವರಣ? ಎಲ್ಲ ಕಡೆ ಕಸ ಬಿದ್ದಿರ್ತದೆ, ಒಂದು ಚೂರು ಕ್ಲೀನ್ ಕಾಣೋದಿಲ್ಲ. ವಾತಾವರಣ ಸ್ವಚ್ಛವಾಗಿಲ್ಲ ಅಂತಂದ್ರೆ ಮನಸ್ಸು ಕೂಡ ಪ್ರಫುಲ್ಲವಾಗಿರೋದಿಲ್ಲ. ಅಂದ್ರೆ ಅವನು ಮಾಡೋ ಕೆಲಸದ ಮೇಲೆ ಅವನಿಗೆ ರೆಸ್ಪೆಕ್ಟ್ ಕೊಡದೇ ಇರಕ್ಕಾಗತ್ತಾ ಅಥವಾ ಜಾಸ್ತಿ ಕೊಡಕ್ಕಾಗತ್ತಾ ಹೇಳಿ? ಬಸವಣ್ಣನವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಸಮಾನ ದೃಷ್ಟಿಯಲ್ಲಿ ನಾವು ನೋಡ್ಬೇಕಾ ವ್ಯಕ್ತಿನ. ಅವನು ಮಾಡ್ತಕ್ಕಂಥ ಕೆಲಸದ ಮೇಲೆ ನಾವು ಒಬ್ಬ ವ್ಯಕ್ತಿಗೆ ಗೌರವವನ್ನ ಸೂಚಿಸಬಾರದು. ಅದು ಸಮಾಜದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಒಂದು ತಪ್ಪು ನಿರ್ಧಾರ. ಆಲ್ ಆರ್ ಈಕ್ವಲ್, ಎಲ್ರೂ ಸಮಾನರು. 10ನೇ ಫ್ಲೋರ್ ಅಲ್ಲಿ ಇರೋನಿಗೆ ಜಾಸ್ತಿ ರೆಸ್ಪೆಕ್ಟ್, ಫಸ್ಟ್ ಫ್ಲೋರ್ ಅಲ್ಲಿ ಇರೋನಿಗೆ ಕಮ್ಮಿ ರೆಸ್ಪೆಕ್ಟ್ ಇಲ್ಲ. ರೆಮಾನ್ಸ್ ಶರ್ಟ್ ಆಗಿರೋನಿಗೆ ಜಾಸ್ತಿ ರೆಸ್ಪೆಕ್ಟು ಅಥವಾ ನಾರ್ಮಲ್ ಡ್ರೆಸ್ ಹಾಕಿರೋನಿಗೆ ಕಡಿಮೆ ರೆಸ್ಪೆಕ್ಟು. ನೋ. ಕೈಯಲ್ಲಿ ಬಂಗಾರ, ಎಲ್ಲರೂ ಕೆಲವೊಬ್ರು ನೋಡಿದಿರಲ್ಲ ನೀವು, ಎಲ್ಲ 10 ಬೆರಳುಗಳಿಗೆ ಒಳ್ಳೆ ಉಂಗುರಗಳು ಹಾಕೊಂಡಿರ್ತಾರೆ, ಕೊರಳಿಗೆ ಎಲ್ಲ ಚೈನ್ ಹಾಕಿರ್ತಾರೆ. ಅರ್ಥ ಆಗ್ತಾ ಇದೆನಾ? ಅವ್ರ ಭಾರಕ್ಕಿಂತ ಅದು ಜಾಸ್ತಿ ಭಾರ ಆಗಿರುತ್ತೆ. ಅವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡ್ಬೇಕಾ? ಇಲ್ಲ, ನಾಟ್ ನೆಸಸರಿ. ಅವನ ವ್ಯಕ್ತಿತ್ವ ನೋಡ್ಕೊಂಡು ಅವನಿಗೆ ನಾವು ಗೌರವವನ್ನ ಕೊಡಬೇಕು. ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ನಾವು ಗೌರವಗಳನ್ನ ಕೊಡ್ತೀವಿ. ಈ ಈಸಮ್ಸ್ ಅಂತ ಹೇಳ್ತೀವಲ್ಲ, ವಾದಗಳು, ಅಂದ್ರೆ ಮಾರ್ಕ್ಸ್ ವಾದ, ಹಿಂದೂ ವಾದ, ಹಾಗೆ ಹೀಗೆ ಅಂತ ಸಂಪ್ರದಾಯಗಳನ್ನ ನೋಡಿ ನಾವೇನ್ ಮಾಡ್ತೇವೆ? ಬೆಲೆ ಕೊಡ್ತೇವೆ. ಒಬ್ಬನ ಹತ್ರ ಏನೇನು ಎಷ್ಟು ಇನ್ಫಾರ್ಮೇಶನ್ ಇದೆ ಅನ್ನೋದ್ರ ಮೇಲೆ ಬೆಲೆ ಕೊಡ್ತೇವೆ. ಇನ್ಫಾರ್ಮೇಶನ್ ಇಂದ ಒಬ್ಬ ಮನುಷ್ಯನಿಗೆ ಬೆಲೆ ಬರುತ್ತಾ? ಬರಲ್ಲ. ಅವನು ಅದನ್ನ ಎಷ್ಟು ಆಚರಣೆಗೆ ತರ್ತಾನೆ ಅದರ ಮೇಲೆ ಅವನಿಗೆ ಬೆಲೆ ಬರ್ತದೆ. ನಾನು 100 ವಿಷಯಗಳನ್ನ ನಿಮ್ಗೆ ಹೇಳ್ಬಹುದು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಆದ್ರೆ ನಾನು ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನೋ ಇಲ್ವೋ ಅನ್ನೋದು ಮಾತ್ರ ನೀವು ನೋಡ್ತೀರಾ. ವಾಟ್ ಐ ಸೇ ಯು ವಿಲ್ ನಾಟ್ ಡೂ, ವಾಟ್ ಐ ಡೂ ಯು ಡೂ.
ನಾನು ಹೇಳೋದನ್ನ ನೀವು ಮಾಡಲ್ಲ, ನಾನೇನ್ ಮಾಡ್ತೀನೋ ಅದನ್ನು ಮಾಡ್ತೀರಾ. ಅದು ಕೂಡ ಸರಿ ಇದ್ರೆ ಮಾಡ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಅದು ವಿವೇಚನೆ ನಮ್ಮ ಹತ್ರ ಇರಬೇಕು, ಸರಿಯಾದ್ದನ್ನ ನಾವು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಇದು ರೆಸ್ಪೆಕ್ಟ್ ಅನ್ನೋ ವಿಷಯದ ಬಗ್ಗೆ ನಾವಿವತ್ತು ಯೋಚನೆ ಮಾಡಿದ್ವಿ. ಲೆಟ್ ಅಸ್ ಥಿಂಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಲೆಟ್ ಅಸ್ ನಾಟ್ ಎಗ್ರಿ ಇಮಿಡಿಯೇಟ್ ಆಗಿ. ನಾನು ಹೇಳಿದ ತಕ್ಷಣ ಈ ಎಲ್ಲ ವಿಷಯಗಳನ್ನ ಹೌದು ಅಂತ ನೀವು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹ್ಯಾಪಿನೆಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮೈಂಡ್ ಅಂಡ್ ಬಾಡಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಗುಡ್ ಥಿಂಗ್ಸ್ ಎವ್ರಿ ಡೇ ರುಟೀನ್ ಅಲ್ಲಿ ನಾವ್ ಏನೇನ್ ಮಾಡ್ಬೇಕು ಅದನ್ನ ಡಿಸ್ಕಸ್ ಮಾಡಿದ್ವಿ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಕೂಡ. ಪಾಸಿಟಿವ್ ಥಾಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಗುಡ್ ಬಿಹೇವಿಯರ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವೆಲ್ಲ ವಿಷಯಗಳನ್ನ ನಾವು ಕೇಳಿಸ್ಕೊಳ್ತಾ ಇದೀವಿ ಪ್ರತಿದಿನ. ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಆಕ್ಟಿವಿಟೀಸ್ ಫಾರ್ ಅ ಸಿಂಗಲ್ ಡೇ ವಿಚ್ ವಿ ವಾಂಟ್ ಟು ಫಾಲೋ ಎವ್ರಿ ಡೇ. ವಿ ಹ್ಯಾವ್ ಟು ಮೇಕ್ ಎ ಲಿಸ್ಟ್ ಆಫ್ ಇಟ್. ಆಮೇಲೆ ಅದನ್ನ ಒಂದು ಮಾಸ್ಟರ್ ಟೈಮ್ ಟೇಬಲ್ ನ ಮಾಡಿ ನಾವು ಫಾಲೋ ಮಾಡ್ಲಿಕ್ಕೆ ಶುರು ಮಾಡಬೇಕು. ವಿ ಶುಡ್ ನಾಟ್ ಸ್ಕಿಪ್ ಎನಿ ಡೇ. ಲೆಟ್ ಮಿ ಟೆಲ್ ಯು ವೆರಿ ಕ್ಲಿಯರ್ಲಿ, ಇವತ್ತು ನನಗೆ ಏನೇ ಕಷ್ಟ ಬಂದಿದೆ ಅಂದ್ರೂ ಕೂಡ ನಾಳೆ ನಾನು ಸತ್ತೋಗ್ತೀನಿ ಅಂದ್ರೆ ಇವತ್ತು ನಾನು ಎಕ್ಸರ್ಸೈಸ್ ಮಾಡಿ ನಾಳೆ ಸತ್ತೋಗ್ತೀನಿ, ಆ ಒಂದು ಧೋರಣೆ ಇರಬೇಕು. ಅಂಟಿಲ್ ಅಂಡ್ ಅನ್ಲೆಸ್ ದ ಸಿಚುವೇಶನ್ ಫೋರ್ಸಸ್ ಯು, ನಿಮಗೆ ಬೆಡ್ ಇಂದ ಮೇಲೆ ಎದ್ದೇಳಕ್ಕೆ ಆಗಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ಮಾತ್ರ ನಾವು ನಮ್ಮ ಆಕ್ಟಿವಿಟೀಸ್ ನ ಅವತ್ತಿನ ಮಟ್ಟಿಗೆ ಮಾತ್ರ ಸ್ಟಾಪ್ ಮಾಡಬೇಕು. ಏನಾಗುತ್ತೆ ಹೇಳ್ತೀನಿ ನಾನು, ಹ್ಯಾಬಿಟ್ಸ್ ಅನ್ನೋದು, ಒಳ್ಳೆ ಗುಡ್ ಹ್ಯಾಬಿಟ್ಸ್ ಅನ್ನೋದು ನಾವು ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಮನಸ್ಸು ಹೇಳ್ತಾ ಇರ್ತದೆ ಶಾರ್ಟ್ ಕಟ್ ಬೇಡ ಕಣ, ಪರವಾಗಿಲ್ಲ, ಇವತ್ತು ಒಂದಿನ ಮಲ್ಕೊಂಬಿಡು, ಯಾರು ನೋಡಲ್ಲ, 100 ಜನ ಇರ್ತಾರೆ ಅಲ್ವಾ, ಈ ವ್ಯಕ್ತಿ ಬಂದಿದನೋ ಇಲ್ವೋ, ಅವನು ಮಾಡ್ತಾ ಇದನೋ ಇಲ್ವೋ, ನನಗ್ ಗೊತ್ತಾಗಿಲ್ಲ ಅಂದ್ರು ನಿಮ್ಗಳಿಗೆ ಗೊತ್ತಾಗುತ್ತಲ್ಲಪ್ಪ. ನಿದ್ರೆ ಬರಲ್ಲ ನೋಡಿ ನೀವು ಒಂದ್ಸಲ. ಇವತ್ತು ನಾಳೆ ನೀವು ಎಕ್ಸರ್ಸೈಸ್ ನಾನು ಮಾಡಿಸಲ್ಲ ಅಂತ ಹೇಳಿದೆ ಅನ್ಕೊಳ್ಳಿ, ಮಾಡಿಸ್ತೇನೆ, ಮಾಡಿಸಲ್ಲ ಅಂತ ಹೇಳ್ತಿಲ್ಲ, ಅನ್ಕೊಳ್ಳಿ. ಅನ್ಕೊಂಡ್ಬಿಟ್ಟು ನೀವೇನ್ ಮಾಡಿ, ನಾಳೆ ನಿದ್ದೆ ಹೊಡೆಯಕ್ ಆಗುತ್ತಾ? ಹಾಸಿಗೆಯಲ್ಲಿ ಇರ್ತೀರಾ, ಬಟ್ 5 ಗಂಟೆಯಿಂದ ನಿಮಗೆ ನಿದ್ರೆ ಬರಲ್ಲ, ನನ್ಗೆ ಗೊತ್ತು. ನಿಮ್ ಮನಸ್ಸು ಹೇಳ್ತಾ ಇರ್ತದೆ, ಏ ಕಳ್ಳ ನೀನು ತಪ್ಪು ಮಾಡ್ತಾ ಇದೀಯಾ, ಎದೇಳೋ, ಗೆಟ್ ಅಪ್ ಔಟ್ ಆಫ್ ದ ಬೆಡ್, ಫ್ರೆಶ್ ಅಪ್ ಅಂಡ್ ಸ್ಟಾರ್ಟ್ ಡೂಯಿಂಗ್. ಎಸ್, ಪಕ್ಷಿಗಳೆಲ್ಲ ಎದ್ದು ಬಿಟ್ಟಿದಾವೆ, ಸೂರ್ಯ ಎದ್ದು ಬಿಟ್ಟಿದ್ದಾನೆ, ನೀನು ಮಲಗ್ತಾ ಇದೀಯಾ. ರೆಸ್ಟ್ ಫೆಲ್ಲೋ ಅನ್ನುತ್ತೆ ನಮಗದು ಮನಸ್ಸು ಅಲ್ವಾ. ರಾತ್ರಿ ಏನೋ ಟಿವಿನ ಲೇಟ್ ಆಗಿ ನೋಡ್ಕೊಂಡು ಮಲಗ್ಬಿಟ್ಟಿರ್ತೇವೆ, ಲೇಟ್ ಆಗಿ, ಬೆಳಿಗ್ಗೆ ಎದ್ದೇಳಕ್ ಆಗಲ್ಲ. ಅದಕ್ಕೇನೆ ನಾವೇನ್ ಮಾಡ್ಬೇಕು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಫಸ್ಟ್ ಡೇ ನಾನು ಹೇಳಿದ್ದು ಅದನ್ನೇ. ಇವತ್ತು ಇದ್ರ ಲಾಭ ನಿಮ್ಗೆ ಗೊತ್ತಾಗೋದಿಲ್ಲ. ಲಾಂಗರ್ ಪೀರಿಯಡ್ ಅಲ್ಲಿ ಇನ್ನು 10 ವರ್ಷ 20 ವರ್ಷ 30 ವರ್ಷ ಈ ತರ ಹೋದಾಗ, ಯಾಕಂದ್ರೆ ಇವಾಗ ಎನರ್ಜಿ ಇರುತ್ತೆ, ಶಕ್ತಿ ಇರ್ತದೆ. ನೀವು ಬರೀ ಊಟ ನಿದ್ದೆ ಎರಡೇ ಮಾಡಿದ್ರು ಕೂಡ ಆರೋಗ್ಯದಲ್ಲಿ ಏನೇನೂ ತೊಂದರೆ ಬರೋದಿಲ್ಲ. ಒಂದು 30 ಮೇಲೆ ಅವು ಸಮಸ್ಯೆಗಳು ಶುರು ಆಗ್ತಾವ ನಿಮಗೆ. ಆಫ್ಟರ್ 30 ನೌ ಯು ಆರ್ 16 17 ಸ್ವೀಟ್ 16 ಅಂತೀವಲ್ಲ, ಯು ವಿಲ್ ನಾಟ್ ಗೆಟ್ ಎನಿ ಪ್ರಾಬ್ಲಮ್ಸ್. ಗೊತ್ತೂ ಆಗಲ್ಲ, ಏನ್ ತಿಂದ್ರು ಅರಗಿಸ್ಕೊಂತೀರಾ, ಎಷ್ಟು ಕಷ್ಟಪಟ್ರು ಏನೂ ಆಗಲ್ಲ ದೇಹಕ್ಕೆ, ಹೆಂಗ್ ಕುಣಿದಾಡಿದ್ರು ಏನೂ ಆಗಲ್ಲ. ತಂದೆ ತಾಯಿಗಳು ಊಟ ಹಾಕಿ ಶಾಲೆ ಕಾಲೇಜಿಗೆ ಕಳಿಸ್ತಾ ಇರ್ತಾರೆ, ಯಾವುದು ಗೊತ್ತಾಗಲ್ಲ ನಮ್ಗೆ ಇವಾಗ. ಆದ್ರೆ ಇವತ್ತು ನಾವೊಂದು ರೈಟ್ ಪ್ರಾಕ್ಟೀಸಸ್ ನ ಅಡಾಪ್ಟ್ ಮಾಡ್ಕೊಂಡು ನಮ್ಮದು ಮಾಡ್ಕೊಂಡ್ರೆ ಏನಾಗುತ್ತೆ, ಇಟ್ ವಿಲ್ ಲಿವ್ ಫಾರ್ ಲಾಂಗರ್ ಡ್ಯೂರೇಷನ್. ನಾವು ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನನ್ನನ್ನ ನೋಡಿ ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕಲಿಬೇಕು. ಬೇರೆಯವ್ರನ್ನ ಬದಲಾಯಿಸಕ್ ಹೋಗ್ಬೇಡಿ ನೀವು. ಯು ಸ್ಟಾರ್ಟ್ ಡೂಯಿಂಗ್ ಇಟ್. ಆದಷ್ಟು ಮಾತು ಕಮ್ಮಿ ಆಗಬೇಕು,
ಕೆಲಸ ಜಾಸ್ತಿ ಆಗ್ಬೇಕು, ಕೃತಿ ಜಾಸ್ತಿ ಆಗ್ಬೇಕು, ಆಚರಣೆ ಜಾಸ್ತಿ ಆಗ್ಬೇಕು, ಹೇಳೋದು ಕಮ್ಮಿ ಆಗ್ಬೇಕು. ಇವತ್ತು ನಾವು ಸಮಾಜದಲ್ಲಿ ಉಲ್ಟಾ ಆಗಿದೆ. ಹೇಳೋರ ಸಂಖ್ಯೆ ಜಾಸ್ತಿ ಆಗಿದೆ, ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೇನೆ ದೇಶ ಈ ಮಟ್ಟಕ್ಕೆ ಬಂದಿದೆ. ನಾವು ಯಂಗ್ ಜನರೇಷನ್ ಏನ್ ಮಾಡ್ಬೇಕು ಇವತ್ತು? ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ದ ರೈಟ್ ಥಿಂಗ್ಸ್ ಇನ್ ದಿ ಸೊಸೈಟಿ, ಇನ್ ದಿ ಫ್ಯಾಮಿಲಿ, ಇನ್ ದಿ ನೇಚರ್. ನಮ್ಮನ್ನ ನೋಡಿ ಬೇರೆಯವರು ಕಲ್ತು ಅದನ್ನು ಕೂಡ ಅವರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರೇರೇಪಣೆ ಪಡಿತಾರೆ. ದೇ ವಿಲ್ ಗೆಟ್ ಮೋಟಿವೇಟೆಡ್ ಫ್ರಮ್ ಅಸ್. I should become a role model first. Then others will follow me. Let us not expect others to do it. Let start from myself. Nanninda shuru madana. I am a student. My duty is to read. My duty is to listen to the classes, teachers. ಏನಾಗುತ್ತೆ, ಯು ಹ್ಯಾವ್ ಎ ಬ್ಯೂಟಿಫುಲ್ ಟೈಮ್. ಆಲ್ ದೀಸ್ 3 years ನೀವು ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತಂದ್ರೆ, ಇಟ್ ಈಸ್ ಎ ಜಿಮ್ ವೇರ್ ಯುವರ್ ಮೈಂಡ್ ಅಂಡ್ ಬಾಡಿ ಗೆಟ್ಸ್ ಫಾರ್ಮ್ಡ್. ಈ 3 ವರ್ಷ ಸಂಸ್ಥೆನಲ್ಲಿ ನೀವು ಕಾಲೇಜ್ನಲ್ಲಿ ಇರಬೇಕಾದ್ರೆ ಅದ್ಭುತವಾದ ಒಂದು ಲಾಭವನ್ನ ಪಡ್ಕೋಬೇಕು. ಯು ಟ್ರೈ ಟು ಅಬ್ಸರ್ವ್ ದಿ ಟೀಚರ್ಸ್. They are all having a very good character. They are all having a very good lifestyle. Their knowledge level is very, very high. You have all the resources available in the institution, whether it is a library, whether it is a laboratory. You have very good friends around. Make best use of them. Discuss the good things. Yes. ನೆಗೆಟಿವ್ ಥಾಟ್ ನಿಮ್ಮ ಮನಸ್ಸಿಗೆ ಬರಲೇಬಾರದು. ಆ ಮಟ್ಟದಲ್ಲಿ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಇನ್ವಾಲ್ವ್ ಅವರ್ ಸೆಲ್ಸ್ ಇನ್ ಡೂಯಿಂಗ್ ದಿ ಗುಡ್ ಥಿಂಗ್ಸ್ ಆರ್ ಥಿಂಕಿಂಗ್ ಅಬೌಟ್ ದ ಗುಡ್ ಥಿಂಗ್ಸ್. Okay, with these few words, so we will end today's session. Thank you all. Namaste once again.